ಎನ್ಡಿಎ ಸರ್ಕಾರ ಕಳೆದ 2 ಬಾರಿ ನಾವು ಬಿಜೆಪಿ ನೇತೃತ್ವದ ಸರ್ಕಾರ ಅಂತ ಹೇಳ್ತಾ ಇದ್ವಿ. ಆದರೆ ಈ ಬಾರಿ ಬದಲಾದ ಪರಿಸ್ಥಿತಿಯಲ್ಲಿ ಅದು ಎನ್ಡಿಎ ಸರ್ಕಾರವಾಗಿದೆ. ಎನ್ಡಿಎ ಸರ್ಕಾರದ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಇವತ್ತು ಮಂಡನೆಯಾಗ್ತಾ ಇದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ 8ನೇ ಬಾರಿಗೆ ದಾಖಲೆಯ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ. ಇವತ್ತು ಪೂರ್ಣ ಪ್ರಮಾಣದ ಬಜೆಟ್ ಕಳೆದ ಬಾರಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮಂಡನೆಯಾಗಿದ್ದಂತಹ ಬಜೆಟ್ ಅದು ಅಲ್ಪಾವಧಿಯ ಬಜೆಟ್ ಆಗಿತ್ತು. ಈ ಬಾರಿ 1 ವರ್ಷಕ್ಕೆ 2025-26ನೇ ಸಾಲಿನ 1 ವರ್ಷದ ವಾರ್ಷಿಕ ಆಯವ್ಯಯವನ್ನು ಮಂಡಿಸಲಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಇದಕ್ಕೋಸ್ಕರ ಕಳೆದ 2 ತಿಂಗಳಿಂದ ಸತತ ಪ್ರಯತ್ನಗಳು ನಡೀತಾ ಇತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಫೆಬ್ರವರಿ 1ನೇ ತಾರೀಕೆ ಈ ಬಜೆಟನ್ನು ಮಂಡಿಸುವ ಪ್ರತೀತಿಯನ್ನು ಮಾಡಿಕೊಂಡು ಬರಲಾಗ್ತಾ ಇದೆ. ಹಾಗಾಗಿ ನಿನ್ನೆಯಿಂದ ಆರಂಭ ಆಗಿರ್ತಕ್ಕಂಥ ಬಜೆಟ್ ಅಧಿವೇಶನದ 2ನೇ ದಿನ ಇವತ್ತು 11 ಗಂಟೆಗೆ ಸರಿಯಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟನ್ನು ವಾರ್ಷಿಕ ಆಯವ್ಯಯವನ್ನು ಮಂಡಿಸಲಿದ್ದಾರೆ. ಕಾಸಿದ್ರೆ ಕೈಲಾಸ, ಮೋದಿ ಬಜೆಟ್ಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಎನ್ಡಿಎ ಸರ್ಕಾರದ ಮೊದಲ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. ತೆರಿಗೆ ಭಾರವನ್ನು ಇಳಿಸುವ, ಆರ್ಥಿಕತೆಗೆ ವೇಗವನ್ನು ನೀಡುವ ಸವಾಲು ಸರ್ಕಾರದ್ದಾಗಿದೆ. ಜೊತೆಗೆ ರೈತರು, ಮಹಿಳೆಯರು, ಮಧ್ಯಮ ವರ್ಗ, ವೇತನದಾರರಿಗೆ ಏನಾದರೂ ಬಂಪರ್ ಸಿಗುತ್ತಾ ಅಂತಕ್ಕಂಥ ಪ್ರಶ್ನೆ ಇದೆ. ಹಲವಾರು ಸವಾಲುಗಳ ನಡುವೆ ಈ ಸರ್ತಿ ಬಜೆಟ್ ರೆಡಿಯಾಗಿರ್ತಕ್ಕಂಥದ್ದು. ಒಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ನಿರುದ್ಯೋಗ, ಮತ್ತೊಂದು ಕಡೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತಹ ಚಾಲೆಂಜ್. ಸೊ ಹೀಗಾಗಿ ಮೋದಿ ಸರ್ಕಾರದ ಬಜೆಟ್ ಮೇಲೆ 140 ಕೋಟಿ ಜನರು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅತಿ ದೊಡ್ಡದಾಗಿ ಕಾಡ್ತಾ ಇರತಕ್ಕಂಥದ್ದು ಬೆಲೆ ಏರಿಕೆ. ಈ ಬೆಲೆ ಏರಿಕೆಗೆ ನಿಯಂತ್ರಣವನ್ನು ಹಾಕಲಿಲ್ಲ ಅಂತಂದರೆ, ಹಣದುಬ್ಬರವನ್ನು ಕಡಿಮೆ ಮಾಡಲಿಲ್ಲ ಅಂತಂದರೆ ಜನರ ಜೀವನ ಪ್ರತಿನಿತ್ಯ ಕಷ್ಟವಾಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲ ರಾಜ್ಯಗಳು ಕೂಡ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರದ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಅದು GST ಬಂದ ನಂತರ GSTಯಲ್ಲಿ ಸಿಂಹಪಾಲು ಕರ್ನಾಟಕದಿಂದ ಹೋಗ್ತಾ ಇದೆ. ಹಾಗಾಗಿ ನಮಗೇನೂ ಕೊಡ್ತಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DK ಶಿವಕುಮಾರ್ ಎಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇದ್ರು. ಹಾಗಾಗಿ ಏನಾದರೂ ಸಾಕಾರವಾಗುತ್ತಾ ನೋಡೋಣ. ನರೇಂದ್ರ ಮೋದಿ ಅವರ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಎನ್ಡಿಎ ಸರ್ಕಾರ ಜನರ ಆಶೋತ್ತರಗಳನ್ನ ಯಾವ ರೀತಿ ಈಡೇರಿಸುತ್ತೆ ಅನ್ನುವಂತಹ ಕುತೂಹಲಕ್ಕೆ ಇನ್ನೇನು ಉತ್ತರ ನಮಗೊಂದು 2 ಗಂಟೆ ಅಷ್ಟೊತ್ತಿಗೆ ಸಿಗ್ತಾ ಹೋಗುತ್ತೆ. ಸೆಂಟ್ರಲ್ ಬಜೆಟ್ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನಾನ್ ಸ್ಟಾಪ್ ಲೈವ್ ಅಪ್ಡೇಟ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ತುಂಬಾ ಸಿಂಪ್ಲೆಸ್ಟ್ ವೇನಲ್ಲಿ ಬಜೆಟ್ನ ಕಾಂಪ್ಲೆಕ್ಸ್ ವಿಚಾರಗಳನ್ನ ಕೂಡ ನಾವು ತಿಳಿಸ್ಕೊಡ್ತೀವಿ ನಿಮಗೆ. ವೇಗದ ಅಪ್ಡೇಟು ಮತ್ತು ರಾಜಕಾರಣಿಗಳು ಮತ್ತು ಈ ಎಕ್ಸ್ಪರ್ಟ್ಸ್, ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಇರ್ಬೋದು ಅಥವಾ ಶೇರ್ ಮಾರ್ಕೆಟಿಯ ಎಕ್ಸ್ಪರ್ಟ್ಸ್ ಇರ್ಬೋದು, ಮಹಿಳಾ ಉದ್ಯಮಿಗಳಿರ್ಬೋದು, ಎಲ್ಲರ ಹತ್ರ ಕೂಡ ಅವರ ನಿರೀಕ್ಷೆ ಏನು, ಆಶೋತ್ತರಗಳು ಲಾಸ್ಟ್ ಟೈಮ್ ಯಾವ ರೀತಿ ಈಡೇರಿದೆ ಮತ್ತು ಈ ಸಲ ಎಕ್ಸ್ಪೆಕ್ಟೇಷನ್ ಏನು, ಎಲ್ಲದರ ಬಗ್ಗೆ ನಾವು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ.